ಕಾಲದಲ್ಲಿ ಯಾವುದೇ ಹಾಸ್ಪಿಟಲ್ಸ್, ಮೆಡಿಕಲ್ ಸ್ಟೋರ್ಸ್, ಲ್ಯಾಬ್ಸ್ ಇರಲಿಲ್ಲ. ಎಲ್ಲ ಕಡೆ ಬರೀ ನಾಟಿ ಔಷಧಿ ಅಥವಾ ಆಯುರ್ವೇದ ಔಷಧಿ ಮಾತ್ರನೇ ಸಿಗ್ತಿತ್ತು. ಆದರೆ ಈಗ ಹಾಗೇನಿಲ್ಲ. ಬೀದಿಗೊಂದು ಕ್ಲಿನಿಕ್, ಮೂಲೆಗೊಂದು ಮೆಡಿಕಲ್ ಶಾಪ್, ವಾರ್ಡ್ಗೊಂದು ಡಯಾಗ್ನೋಸ್ಟಿಕ್ ಲ್ಯಾಬ್ ಇದ್ದೇ ಇರುತ್ತೆ. ಹಾಗಾಗಿ ಈಗ ನಮ್ಮ ಹತ್ರ ದುಡ್ಡೊಂದಿದ್ರೆ ಸಾಕು, ಯಾವುದೇ ಕಾಯಿಲೆ ಕಂಡಿಡಿಯೋಕೆ, ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ತಗೊಳ್ಳೋಕೆ ತೊಂದರೆ ಆಗಲ್ಲ. ಈಗ ಸುಮಾರು ಭಾಗದಷ್ಟು ಎಲ್ಲ ಕಾಯಿಲೆಗೂ ಚಿಕಿತ್ಸೆ ಕೂಡ ಸಿಗ್ತಿದೆ. ಆದರೆ ಯಾವ ಕಾಯಿಲೆಗೆ ಯಾವ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಮಾತ್ರ ತುಂಬಾ ಜನಕ್ಕೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. 1. ಸಕ್ಕರೆ ಕಾಯಿಲೆ, ಡಯಾಬಿಟಿಸ್. ಡಯಾಬಿಟಿಸ್ ಅನ್ನೋದು ಕಾಯಿಲೆ ಅನ್ನೋಕ್ಕಿಂತ ಫ್ಯಾಮಿಲಿ ಮೆಂಬರ್ ಅನ್ಬೋದು. ಯಾಕಂದ್ರೆ ಪ್ರತಿ ಮನೆಯಲ್ಲಿ ಒಬ್ರಿಗೋ ಇಬ್ರಿಗೋ ಡಯಾಬಿಟಿಸ್ ಇದ್ದೇ ಇರುತ್ತೆ. ಇದು ನಾರ್ಮಲ್ ಆಗಿ ಹೆರಿಡಿಟಿ, ಅಂದ್ರೆ ನಮ್ಮ ತಂದೆ ತಾಯಿಗಿದ್ರೆ ನಮಗೂ ಬರೋ ಚಾನ್ಸಸ್ ಜಾಸ್ತಿ. ಇನ್ನು ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ, ಸಿಹಿ ಪದಾರ್ಥ ಜಾಸ್ತಿ ತಿಂದಾಗ ಡಯಾಬಿಟಿಸ್ ಬರುತ್ತೆ. ಹೆಂಗಸರಿಗಾದ್ರೆ ಪ್ರೆಗ್ನೆಂಟ್ ಟೈಮ್ನಲ್ಲಿ, ಡೆಲಿವರಿ ಟೈಮ್ನಲ್ಲಿ, ಪೋಸ್ಟ್ ಪ್ರೆಗ್ನೆನ್ಸಿ ಅಂದ್ರೆ ಬಾಣಂತಿ ಟೈಮ್ನಲ್ಲಿ, ಋತುಮತಿ ಆದಾಗ ಡಯಾಬಿಟಿಸ್ ಬಂದ್ರೆ ಬರ್ಬೋದು. ಇದಕ್ಕೆ ನೀವು ಮಾಡಿಸ್ಕೋಬೇಕಾದ ಟೆಸ್ಟ್ಗಳು FPG, ಫಾಸ್ಟಿಂಗ್ ಪ್ಲಾಸ್ಮಾ ಗ್ಲೂಕೋಸ್ ಟೆಸ್ಟ್. ಇದೇ ಎಲ್ಲದಕ್ಕಿಂತ ಈಸಿ ಅಂಡ್ ಫಾಸ್ಟ್ ಟ್ರೀಟ್ಮೆಂಟ್. ಇದಕ್ಕೆ ನೀವು 8 ರಿಂದ 10 ಗಂಟೆಗಳ ಕಾಲ ಏನು ತಿನ್ನಬಾರ್ದು, ಬರೀ ನೀರು ಮಾತ್ರನೇ ಕುಡಿಬೇಕು. ಅದರ ನಂತರ OGTT, ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್. ಆಮೇಲೆ HbA1c, ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಟೆಸ್ಟ್. 2. ಥೈರಾಯ್ಡ್. ಇದು ಕೇವಲ ಹೆಂಗಸರಿಗೆ ಮಾತ್ರನೇ ಬರುತ್ತೆ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಆದ್ರೆ ಥೈರಾಯ್ಡ್ 20% ಗಂಡಸರಿಗೂ ಕೂಡ ಬರುತ್ತೆ. ಥೈರಾಯ್ಡ್ ಬಂತು ಅಂದ್ರೆ ಅದರ ಜೊತೆ ಸಾಕಷ್ಟು ಸಮಸ್ಯೆನ ಕೂಡ ಕರೆತರುತ್ತೆ. ಇದರಿಂದ ನೀವು ದಪ್ಪ ಅಥವಾ ಸಣ್ಣ ಆಗ್ಬೋದು, ನಿಮಗೆ ಸುಸ್ತು ಜಾಸ್ತಿ ಆಗ್ಬೋದು, ಯಾವ ಕೆಲಸ ಮಾಡೋಕ್ಕೂ ಇಷ್ಟ ಆಗ್ದಿರಾ ಇರ್ಬೋದು. ಇದಕ್ಕೆ ನೀವು ಮಾಡಿಸ್ಕೋಬೇಕಾದ ಟೆಸ್ಟ್ಗಳಂದ್ರೆ TSH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಟೆಸ್ಟ್, ಅಥವಾ T4, ಥೈರಾಕ್ಸಿನ್. ಇದರಲ್ಲಿ ಕಂಪ್ಲೀಟ್ ಆಗಿ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಮಾಡ್ತಾರೆ. 3. ಅಧಿಕ ರಕ್ತದೊತ್ತಡ, ಹೈ ಬ್ಲಡ್ ಪ್ರೆಷರ್. ನಾರ್ಮಲ್ ಆಗಿ ನಾವು ಜಾಸ್ತಿ ಸ್ಟ್ರೆಸ್ ತಗೊಂಡ್ರೆ ಹೈ BP ಬರೋ ಚಾನ್ಸ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು 35 ವರ್ಷ ದಾಟ್ತು ಅಂದ್ರೆ BP ಯಾವಾಗ ಬೇಕಾದ್ರೂ ಬರ್ಬೋದು. BP ಇರೋರು ಕರೆಕ್ಟ್ ಟೈಮ್ಗೆ ಮಿಸ್ ಮಾಡದೆ ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕು. ಇನ್ನು 120/80 ಇದ್ರೆ ನಿಮ್ಗೆ BP ನಾರ್ಮಲ್ ಆಗಿದೆ ಅಂತ ಅರ್ಥ. ಇದಕ್ಕಿಂತ ಹೆಚ್ಚಿದ್ರೆ ಹೈ BP, ಕಡಿಮೆ ಇದ್ರೆ ಲೋ BP. 4. ಕೊಲೆಸ್ಟ್ರಾಲ್. ಇದು ನಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೂತು ತಿನ್ನೋನಿಗೆ ನಾನಾ ಕಾಯಿಲೆ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಬೆವರು ಸುರಿಸದೆ ಕೂತು ತಿಂದ್ರೆ ನಮ್ಮ ಬಾಡಿಯಲ್ಲಿ ಕೊಬ್ಬು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಹಾರ್ಟ್ ಪ್ರಾಬ್ಲಮ್ಸ್, ಲಕ್ವ ಹೊಡೆಯೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಎಷ್ಟಿದೆ, ಒಳ್ಳೆ ಕೊಲೆಸ್ಟ್ರಾಲ್ ಎಷ್ಟಿದೆ, ಟೋಟಲ್ ಕೊಲೆಸ್ಟ್ರಾಲ್ ಎಷ್ಟಿದೆ, ಇದೆಲ್ಲ ಕೂಡ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮೂಲಕ ತಿಳ್ಕೋಬಹುದು. 30 ವರ್ಷದ ನಂತರ ಪ್ರತಿ 5 ವರ್ಷಕ್ಕೆ ಒಂದು ಬಾರಿ ಖಾಲಿ ಹೊಟ್ಟೆಲಿ ಹೋಗಿ ಈ ಟೆಸ್ಟ್ ನ ಮಾಡಿಸ್ಕೋಬೇಕು. ಒಂದು ವೇಳೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದ್ರೆ ಪ್ರತಿ 6 ತಿಂಗಳಿಗೆ ಒಂದು ಸಾರಿನಾದ್ರೂ ಈ ಟೆಸ್ಟ್ ಮಾಡಿಸ್ಕೋಬೇಕು. 5. ವಿಟಮಿನ್ ಡಿ. ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಪ್ರಮಾಣ ಸರಿಯಾಗಿದ್ರೆ ರೋಗ ನಿರೋಧಕ ಶಕ್ತಿ ಸರಿಯಾಗಿ ಕೆಲಸ ಮಾಡುತ್ತೆ. ಇದರಿಂದ ಆಗಾಗ ಕಾಯಿಲೆ ಬೀಳದೆ ಆರೋಗ್ಯವಾಗಿರ್ಬೋದು. ನಮ್ಮ ಬಾಡಿಯಲ್ಲಿ ವಿಟಮಿನ್ ಡಿ ಕಡಿಮೆ ಆದ್ರೆ ಮೂಳೆಗಳ ಸಮಸ್ಯೆ ಬರುತ್ತೆ. ಹಾಗೆ ಯಾವಾಗ್ಲೂ ಮೈಕೈ ನೋವು, ಸೋಲು ಕಂಡುಬರುತ್ತೆ. ನಿಮ್ಗೆ ಈ ರೀತಿ ಏನಾದ್ರೂ ಆದ್ರೆ ಲೇಟ್ ಮಾಡ್ದಿರಾ ವಿಟಮಿನ್ ಡಿ ಟೆಸ್ಟ್ ಮಾಡಿಸ್ಕೊಳ್ಳಿ. 6. ಪ್ಯಾಪ್ಸ್ಮೇರ್. ಇದು ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವಿಕಲ್ ಕ್ಯಾನ್ಸರ್ನ ಆರಂಭದಲ್ಲೇ ಪತ್ತೆ ಹಚ್ಚೋಕೆ ಮಾಡಿಸ್ಕೊಳ್ಳೋ ಟೆಸ್ಟ್. ಇದರ ಜೊತೆಗೆ ನೀವು ಪೆಲ್ವಿಕ್ ಟೆಸ್ಟ್ ಕೂಡ ಮಾಡಿಸ್ಕೋಬೇಕು. ಇದಕ್ಕಾಗಿ ನೀವು HPV ವ್ಯಾಕ್ಸಿನ್ ತಗೋಬೇಕಾಗುತ್ತೆ. 7. ಮ್ಯಾಮೋಗ್ರಾಮ್. ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಸ್ತನ ಕ್ಯಾನ್ಸರ್ ಸಮಸ್ಯೆನ ಕಂಡಿಡಿಯೋಕೆ
ಈ ಟೆಸ್ಟ್ ಮಾಡ್ತಾರೆ. ಇದು ನೀವು ಎಷ್ಟು ಬೇಗ ಮಾಡಿಸ್ಕೊಂಡ್ರೆ ನಿಮ್ಗೆ ಅಷ್ಟೊಳ್ಳೇದು. 40 ವರ್ಷ ದಾಟಿದ ಮಹಿಳೆಯರಂತೂ ಕಡ್ಡಾಯವಾಗಿ ಈ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. ಇನ್ನು ನಿಮ್ಮ ಬ್ರೆಸ್ಟ್ನಲ್ಲಿ ಗಂಟು, ನೋವು, ಲೀಕ್ ಏನಾದ್ರೂ ಆಗ್ತಿದ್ರೆ ನೀವು ಯಾವ ವಯಸ್ಸಿನವರಾದ್ರೂ ಸರಿ, ಈ ಟೆಸ್ಟ್ ಕಡ್ಡಾಯವಾಗಿ ಅತಿ ಬೇಗನೆ ಮಾಡಿಸ್ಕೊಳ್ಳಿ. 8. ಮೂಳೆಗಳ ಸಾಂದ್ರತೆ ಪರೀಕ್ಷೆ ಅಥವಾ ಬೋನ್ ಡೆನ್ಸಿಟಿ ಟೆಸ್ಟ್. ಗಂಡಸರಿಗೆ ಹೋಲಿಸಿದ್ರೆ ಹೆಂಗಸರಿಗೆ ಮೂಳೆಗಳು ಬೇಗನೆ ಸವಿಯುತ್ತೆ. ಯಾಕಂದ್ರೆ ನಮಗೆ ಮಂತ್ಲಿ ಪೀರಿಯಡ್ಸ್ ಆಗುತ್ತೆ, ಮಕ್ಕಳಿಗೆ ಜನ್ಮ ಕೊಡ್ತೀವಿ. ಹಾಗಾಗಿ ನಮ್ಮ ಬೋನ್ಸ್ಗಳು ಬೇಗನೆ ಸವೆದೋಗುತ್ತೆ. ಈ ಸಮಸ್ಯೆ ಋತುಮತಿಯಾದ ನಂತರ ಹೆಣ್ಣು ಮಕ್ಕಳಲ್ಲಿ ಕಂಡುಬರುತ್ತೆ. ಬಾಡಿಯಲ್ಲಿ ಎಸ್ಟ್ರೋಜನ್ ಪ್ರಮಾಣ ಕಡಿಮೆ ಆದ್ರೆ ಮೂಳೆಗಳ ಬೆಳವಣಿಗೆ ಕೂಡ ನಿಧಾನ ಆಗುತ್ತೆ. ಇದರಿಂದ ನಮ್ಮ ಆರೋಗ್ಯ ಸಾಕಷ್ಟು ಹಾಳಾಗುತ್ತೆ. 35 ವರ್ಷ ದಾಟಿದ ಪ್ರತಿಯೊಬ್ಬ ಮಹಿಳೆ ಕೂಡ ಪ್ರತಿ 5 ವರ್ಷಕ್ಕೊಮ್ಮೆ ಈ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. 9. CBC ಟೆಸ್ಟ್. ನಮ್ಮ ಬ್ಲಡ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಳ್ಳೋಕೆ ಈ ಟೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಸೋಂಕು, ರಕ್ತಹೀನತೆ, ಮುಟ್ಟಿನ ಸಮಯದಲ್ಲಿ ಅತಿಯಾಗಿ ರಕ್ತಸ್ರಾವ ಆಗೋದು, ಪ್ರೆಗ್ನೆಂಟ್ ಟೈಮ್ನಲ್ಲಿ, ಡೆಲಿವರಿ ನಂತರ ಆಗಾಗ ಹುಷಾರು ತಪ್ಪಿದ್ರೆ ಈ ಟೆಸ್ಟಿಂದ ನಿಮ್ಮ ಪ್ರಾಬ್ಲಮ್ ಏನಂತ ತಿಳ್ಕೋಬಹುದು. 10. ಅಲರ್ಜಿನ್ ಸ್ಪೆಸಿಫಿಕ್ ಇಮ್ಯುನೋಗ್ಲೋಬಿನ್ ಈ ಟೆಸ್ಟ್. ಈ ಟೆಸ್ಟ್ ಎಲ್ಲರೂ ಕೂಡ ಮಾಡಿಸ್ಕೋಬಹುದು. ಮುಖ್ಯವಾಗಿ ಪ್ರೆಗ್ನೆಂಟ್ ಟೈಮ್ನಲ್ಲಿ ಮಹಿಳೆಯರು ತಪ್ಪದೆ ಈ ಟೆಸ್ಟ್ ಮಾಡಿಸ್ಕೋಬೇಕು. ಆಗ್ಲೇ ನಿಮ್ ಜೊತೆ ಮಗು ಆರೋಗ್ಯ ಕೂಡ ಕಾಪಾಡ್ಕೋಬಹುದು. ಬಾಣಂತಿಯರು ಕೂಡ ಈ ಟೆಸ್ಟ್ ತಪ್ಪದೆ ಮಾಡಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.